ಸೊ ನನ್ನ ಫೋನ್ ಲಿಟಲ್ ಬಿಟ್ ಸ್ಕ್ರಾಚ್ ಬಿತ್ತು ಗಾಡಿ ಮೇಲೆ ಹಿಂಗೆ ಇಕ್ಕಿ ಪಟ್ ಅಂತ ಹಿಂಗೆ ಬಿತ್ರಿ. ಯಾ कौन से का फेमस होटल से क्या डायमंड होटल को छोड़ के और 3, 2. ಸೊ ಹೇ ಗೈಸ್ ನಮಸ್ಕಾರ, ನಾನು ನಿಮ್ಮ ಬೀದರ್ ಬಕಾಸುರ. ಆಕ್ಚುಲಿ ನನ್ನ ಹೆಸರು ಹರೀಶ್ ಅಂತ. ಏನ್ ಮಾಡ್ತೀನಿ ಅಂದ್ರೆ ರೀಸೆಂಟ್ಲಿ ಡಿಗ್ರಿ ಮುಗಿಸ್ಕೊಂಡು ಮನ್ಯಾಗ ಸುಮ್ಮ ಉದ್ರಿ ಕೂತೀನ್ರಿ. ಯಾಕಂತಂದ್ರೆ ಎಕ್ಸ್ಪೆಕ್ಟೇಷನ್ ಹೆಚ್ಚಿಗೆ ಇರ್ತೀನಿ ನಂಗ. ಡಿಗ್ರಿ ಮುಗ್ದಿನ ಮೇಲೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಮತ್ತ ಏನೇನೋ ಮಾಡಿದ್ರೆ ದೊಡ್ಡ ಕನ್ಸು ಇರ್ತಾವಲ್ಲ ನನಗೆ ಮಗುಂದು, ಹಂಗೆ ನಾನು ಉದ್ರಿ ಹೊಟ್ಟೆ ಕನ್ಸು ಇಟ್ಕೊಂಡಿದ್ದೆ. ಬಟ್ ಅದು ಆಗಿಲ್ಲ ಯಾಕೋ. ಯಾಕಂದ್ರೆ ನಮ್ ದಿನ ಬರೋದದ ರೀ, ಪ್ರಸ್ತುತದ ಅದ ರಿಸಲ್ಟ್. ಅಂದ್ರೆ ಬ್ಯಾಕ್ ಆಗಿಲ್ಲ, ಪ್ರಸ್ತುತದ ರೀ ನಮ್ ರಿಸಲ್ಟ್. ಸೊ ಏನಾಯ್ತಂದ್ರೆ ರೀಸೆಂಟ್ಲಿನೇ ಅಲ್ಲ ರೀ, ಈ ಬೀದರ್ ಬಕಾಸುರ ಪೇಜ್ ನಾನು ಡಿಗ್ರಿ ಕೊನೆ ವರ್ಷಕ್ಕೆ ತೆಗ್ದೀನಿ. ಯಾಕಂದ್ರೆ ಇದು ನಾನು ಬಿಫೋರ್ 1 ಇಯರ್ ಇಲ್ಲ ಅಂದ್ರೆ 2 ಇಯರ್ ಬಿಫೋರ್ ತೆಗಿತಿದ್ರೆ ಒಂದು ಸರಿಯಾಗಿ ಪ್ಲಸ್ಕೊಂಡಿರ್ತಿದ್ದೆ ನಾನು. ನಂಗೆ ಅಂದ್ರೆ ಸ್ವಲ್ಪ ಬೀದರ್ದಾಗ ನಾ ತಿಳ್ಕೊಂಡಿದ್ದ ಫಸ್ಟ್ ನಾನು ಬೀದರ್ ಎಲ್ಲ ಕವರ್ ಮಾಡ್ಕೊಂಡು ಆಮೇಲೆ ಹಳ್ಳಿ ಊರ್ ಕಡೆ ತಿರುಗಿ ಅಂತ ಎಲ್ಲ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡ್ಕೊತ ಹಂಗೇನೋ ಆಸೈತ್ರಿ ನಾನು. ಬಟ್ ನಮ್ಮ ಬೀದರ್ ಜನ ಆಕ್ರಿ ಪಟ್ಟಿಗೆ ನೋಡ್ರಿ, ನನ್ನ ಪ್ರಾಫಿಟ್ ಇತ್ತಂದ್ರೆ ಓಕೆ, ಬೇರೆ ಎತ್ತ ಹೋಗ್ಲಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಇವತ್ತು ನಾನು ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೇಕು, ನಮ್ಮ ಮೊನ್ನೆ ಕೇಳಿ ಟ್ರಾವೆಲ್ ಮಾಡ್ತೀನಿ. ಸೊ ಅಲ್ಲಿ ಲೊಕೇಶನ್ ಯಾವ್ದಾಯ್ತು ಅಂದ್ರೆ ಹೋಟೆಲ್ಸ್ ಇಲ್ಲ ಸ್ಪಾಟ್ಸ್ ಯಾವ್ದು ಫೇಮಸ್ ಇತ್ತು ಅಂದ್ರೆ ಅದನ್ನು ಮಾಡ್ತೀನಿ. ಓಕೆ ಬನ್ನಿ ನೋಡಿ ಏನಾದ್ರು. ಸೊ ಈಗ ಎಲ್ಲಿದ್ದೀನಿ ಅಂದ್ರೆ ವೆಟನರಿ ಕಾಲೇಜ್ ಬಲ್ಲಿ. ಈ ವೆಟನರಿ ಕಾಲೇಜು ನಮ್ಮ ಕರ್ನಾಟಕ ಲಾರ್ಜೆಸ್ಟ್ ದೊಡ್ಡದು ಅಂತಂದ್ರೆ ನಮ್ ಬೀದರ್ದಾಗೆ ಕಾಣ್ತದ. ಇದು ಫಸ್ಟ್ ಇಲ್ಲ ಅಂದ್ರೆ ಮೋಸ್ಟ್ಲಿ ಸೆಕೆಂಡ್ ಇದಿರ್ಬೇಕಂತ ಗೊತ್ತದ, ನಂಗೆ ಅಷ್ಟು ಪಕ್ಕ ಗೊತ್ತಿಲ್ಲ. ಇದು ನೋಡ್ಬೋದು. ಇಟ್ಸ್ ಕೂಲ್ ನೇಚರ್ ಅದ, ಮಸ್ತ್ ವೈಬ್ ಉಂಟದ. ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತೀನಿ ಹಿಂಗ ಒಬ್ಬನೇ ಟ್ರಾವೆಲ್ ಮಾಡ್ಕೊತಾ. ಅಂದ್ರೆ ಬ್ಲಾಗಿಂಗ್ ಯಾವ ಬಿ ನಾನು ನಾರ್ಮಲಿ ಮಾಡ್ಕೋತಾ ಇರ್ತಿದ, ಬಟ್ ಈಗ ಸ್ವಲ್ಪ ಅಲ್ಲಿಗೆ ಫೀಲಿಂಗ್ ಮಾಡ್ತದ. ಒಂದ್ ಕಡೆ ಅನ್ಸಿಕೆ ಬಿ ಅದ, ಒಬ್ಬನೇ ನಡೆದೀನಿ ಎಂದ ಆಯ್ತಂದ್ರೆ. ಇನ್ನೋ ಒಂದ್ ಕಡೆ ಖುಷಿ ಬಿ ಅದ. ಉದ್ರಿ ಕೊಡೋ ಬತ್ತೆ ಮನ್ಯಾಗ ಏನ ಮಾತಿಲ್ಲ. ಸೊ ಹೆಂಗ್ ಹೇಳ್ಬೇಕಂದ್ರೆ ಗೊತ್ತಿಲ್ಲ, ಬಟ್ ನೀವು ಎಕ್ಸ್ಪ್ಲೋರ್ ಮಾಡ್ರಿ, ಟೈಮ್ ತೆಗೀರಿ. ಫ್ಯಾಮಿಲೀಸ್ನ ಬಿಟ್ಟು ಫ್ರೆಂಡ್ಸ್ ಜೊತೆ ಇವ್ರ ಅಂತಾರ ನೋಡ್ರಿ, ಫ್ರೆಂಡ್ಸ್ ಜೊತೆ ತಿರ್ಬೇಕು, ಟ್ರಾವೆಲಿಂಗ್ ಮಾಡ್ಬೇಕು, ಅವರೇ ನಮ್ ಪ್ಲಸ್ ಪಾಯಿಂಟ್ ಅಂತ ಎಲ್ಲ ಹೋದ್ರಿ ಅಣ್ಣ. ಆ ಟೈಮಿಗೆ ಎಲ್ಲ ನೋಡ್ಬಿಡ್ತಾರ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಫೈನಲ್ ಆಗಿ ಬಂದೇ ಬಿಟ್ಟಿವಿ ನಮ್ಮ ಫಸ್ಟ್ ಲೊಕೇಶನ್ಗೆ. ಅಣ್ಣ ಇಲ್ಲಿ ಹಿಂಗ್ ಬ್ಯಾಡ್ ಟರ್ನಿಗೆ ಮಾಡೋದಂದ್ರೆ ಆಯ್ತು. ಸೊ ಇಲ್ಲಿ ಒಂದು 2-3 ಸ್ಪಾಟ್ಸ್ ಅಂದ್ರೆ ನಮಗೂ ಅಷ್ಟು ಗೊತ್ತಿಲ್ಲ. ಸ್ವಲ್ಪ ಎಂಕ್ವೈರಿ ಮಾಡ್ಕೊಂಡು ಪೊಲೀಸ್ ಹತ್ಲೆ ಅಣ್ಣ ಅಲ್ಲೆಲ್ಲ ಅಣ್ಣ ಹಿಂಗ ಕೇಳ್ಕೊಂಡು ನೋಡ್ತೀನಿ. ಇಲ್ಲೇ ಒಂದು ಸ್ಟಾರ್ಟಿಂಗ್ ನಲ್ಲಿ ಡೈಮಂಡ್ ಹೋಟೆಲ್ ಅದ, ಅದು ನಂಗೆ ಗೊತ್ತದ. ಸೊ ಫೈನಲ್ ಆಗಿ ಡೈಮಂಡ್ ಹೋಟೆಲ್ ಬಂದೇನ್ರಿ. ಸೊ ಅಲ್ಲಿ ಹೋಗಿ ಸ್ವಲ್ಪ ಪರ್ಮಿಷನ್ ಕೇಳ್ತೀನಿ. ಇಲ್ಲಾಂದ್ರೆ ಯಾಕೆ ಮಾಡ್ತೀವಪ್ಪ ಎದಕ್ಕೋಸ್ಕರ ಮಾಡತ್ತಂತ ಪಬ್ಲಿಕ್ ಇದ್ದಿರ್ಬೇಕು ಇಲ್ಲಿ. ಯಾಕಂದ್ರೆ ಮೋಸ್ಟ್ಲಿ ಇಲ್ಲ ಅಂದ್ರೂ ಬಿ ಒಂದು 10 ಇಲ್ಲ 20 ವರ್ಷ ಇಲ್ಲ, 10 ಇಲ್ಲ ಅಂದ್ರೆ 15 ವರ್ಷ ಎಲ್ಲ ಹೊಂಟದ್ ನೋಡ್ರಿ. ಸೊ ಒಳಗೆ ಎಂಟ್ರಿ ಸೀನ್ ಇರ್ಬೋದು ನೀವು. ಸೊ ಮಾಲೀಕ ಒಂದು ಪರ್ಮಿಷನ್ ಕೇಳ್ಕೊಂಡು ಶೂಟ್ ಮಾಡ್ತೀನಿ ಒಂದು. ಸೊ ನೀವು ನೋಡ್ಬೋದು ಖಾರ ಬುಂದಿ ಎಲ್ಲ ಫೇಮಸ್ ಇಲ್ಲಿ. ಅಂದ್ರೆ ಎಲ್ಲಾ ಸ್ವೀಟ್ಸ್ ಐಟಮ್ಸ್ ಇಲ್ಲೇ ಸಿಗ್ತಾವ್ರೆ. ಅಂದ್ರೆ ಒಂಥರ ಒಂದು ಫೇಮಸ್ ದುಕಾನ್ ಅದ ರೀ, ಇದು ಹೋಟೆಲ್ ಅದ, ಸಾರಿ ದುಕಾನ್ ಅಂತೀನಿ. ಸೊ ಬಾಲುಶಾಹಿ ಇಲ್ಲಿ ಪಕೋಡಿ ಮತ್ತು ಅಲ್ಲಿ ಇದು ಪಾಪಡ್ ಭಾಳ ಫೇಮಸ್ ಅವ ಇಲ್ಲಿಂದ. ಸೊ ಮಿರ್ಚಿ ಆಗಿ ಸೊ ಎಲ್ಲ ನೋಡೋಣ ಟೇಸ್ಟ್ ಏನು ಮಾಡವಂತ. ಸೊ ಬನ್ನಿ ತೋರಿಸ್ತೇನೆ. ಸೊ ಕೊನೆ ಕೂತ್ಕೊಂಡು ಒಂಥರ ಅಜೀಬ್ ಆಗ್ತದ. ಯಾಕಂದ್ರೆ ಇವ್ರೆಲ್ಲರ ಮುಂದೆ ಸ್ಕೂಪ್ ಮಾಡೋದಂದ್ರೆ ಇವ್ರನ್ನ ಏನು ಎಕ್ಸ್ಪ್ಲೋರ್ ಮಾಡ್ತಾನೇನೋ ಅಂತ ಕಾಂಪೀಟ್ ಮಾಡ್ಕೊಂಡು ಅಂಜಿ ಲಾಸ್ಟಿಗೆ ಬಿದ್ದೇರಿ ಎಲ್ಲಕ್ಕಿಂತ.
ಸೊ ನಾನು ಮಾಲ್ಪುರಿ ಮತ್ತು ಆಲೂಬಾತ್ ಆರ್ಡರ್ ಮಾಡೀನಿ. ಸೊ ಮಾಲ್ಪುರಿ ಹೆಂಗಿರ್ತಂದ್ರೆ ಸಕ್ರೆ ರಸ ಏನಿರ್ತದೆ ನೋಡು, ಅಂದರೆ ಏನು ತಟಕ್ ಅಂತಾರೆ ನೋಡೋದು, ಜಾಮೂನ ಮಾಡಲ್ಲ ನಾವು ಅಂತ ರಸ ಫುಲ್ ಅಷ್ಟು ಹಾಕ್ಯಾರ್ರಿ. ಮತ್ತು ಕಲ್ಲಕ್ಕನ್ ಅದ, ಸೊ ಹಿಡ್ದು ಭಾಳ ಸ್ವೀಟ್ ಅದ ಇದು. ಸೊ ಟೇಸ್ಟ್ ಒಂಥರ ಅಂತ ಅನ್ಸಲ್ಲ, ಬಟ್ ಒಂದ್ಸಲ ಓಕೆ ಓಕೆ ನೀವು ಬರ್ತೀರಿ, ಟ್ರೈ ಮಾಡಿ, ವಿಸಿಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಆಲೂಬಾತ್ ತಿನ್ಕೊಂಡು ಮಾಲ್ಪುರಿ ಬಿ ತಿನ್ಕೊಂಡು ಈಗ ನಾನು ನಡ್ತೀನಿ ನೆಕ್ಸ್ಟ್ ಸ್ಪಾಟಿಗೆ. ಕೇಳ್ದ ಸುತ್ತಮುತ್ತ ಮತ್ತು ಏನೋ ಲೊಕೇಶನ್ಸ್ ಅಂತ ಕೇಳ್ದ. ಸೊ ನಿಮ್ಗೆ ಸೊ ಈಗ ಮುಂದೆ ನೋಡ್ತೀನಿ ಎಲ್ಲ ಸ್ಪಾಟ್ ಇದ್ದಾರಂದ್ರೆ ಆಲೂಬಾತ್ ಪ್ರೈಸ್ 40 ಇತ್ತು, ಅದು ಮಾಲ್ಪುರಿ 30. ಸೊ ನಾನು ಸಿಂಗಲ್ ತೊಗೊಂಡಿದ್ದೆ ಆಲೂಬಾತ್ 20 ರೂಪೀಸು. ಸೊ ಹಾಂ ಟೇಸ್ಟ್ ಒಂದು ಭಾರಿ ಇತ್ತು ನೋಡ್ರಿ ಆಲೂಬಾತು. ಮಾಲ್ಪುರಿ ಥೋಡೆ ಭಾಳ ಓವರ್ ಕಾಣತ್ತಿತ್ತು ಸಕ್ರಿ, ಅದು ಆ್ಯಕ್ಚುಲಿ ಅದು ರುಚಿನೇ ಇರ್ತದಂತ, ಬಟ್ ನಂಗೆ ಭಾಳ ಓವರ್ ಕಾಣಿತ್ತು. ಸೊ ಬನ್ನಿ ನೆಕ್ಸ್ಟ್ ಲೊಕೇಶನ್ ಹೋಗಮ್ಮ. ಸೊ ಏನ್ ವಿಶೇಷ ಅಂತಂದ್ರೆ ಜಸ್ಟ್ ಸಡನ್ಲಿ ಈಗ ಶೂಟ್ ಮಾಡ್ಕೋತಾನೆ ಬೈಕ್ ಮೇಲಿಂದು ಹಿಂಗೆ ಆಯ್ತು, ಟ್ರಾಫಿಕ್ ಮಂತ್ರಿ ಹಿಂಗ್ ಇಕ್ಲಾಕ್ ಹೋಗಿನಿ ಆಯ್ತು, ದನ್ ಅಂತ ಕೆಳಗೆ ಬಿತ್ರಿ. ಸೊ ಫೋನ್ ಸ್ವಲ್ಪ ಸ್ಕ್ರಾಚಸ್ ಆಗ್ಯದ, ಬಟ್ ಇನ್ನ ವಿಡಿಯೋ ಕ್ಲಿಯಾರಿಟಿ ಹೊಂಟದ ಇನ್ನ ಗೊತ್ತಿಲ್ಲ. ಯಾವ್ದೋ ಚಡ್ಡಿ ಹೋಟೆಲ್ ಅಂತ ನಂಗೆ ಯಾವ್ದೋ ಸಿಕ್ಕಿಲ್ಲ, ಅದು ಚಡ್ಡಿ ಹೋಟೆಲ್ ಅಲ್ಲಿ ಏನೋ ಆಲೂಬಾತೆ ಫೇಮಸ್ ಇತ್ತಂತ. ಸೊ ಪೂರಾ ಮಂದಿ ಕೇಳ್ದಾರಿ ಕಮ್ಟಾಣದಾಗ, ಅವ್ರಂದ್ರು ಜಸ್ಟ್ ಡೈಮಂಡ್ ಹೋಟೆಲ್. ಸೊ ಅದ್ರ ಹಿಂದೆ ಒಂದು ತೊಗೊಂಡಿನಿ. ಈಗ ನಾನು ನೆಕ್ಸ್ಟ್ ಕಾಡ್ವಾಗ ನೋಡ್ತೀನಿ, ಅಲ್ಲಿ ನಮ್ಮ ಫ್ರೆಂಡ್ಸ್ ಅವರ 2-3. ಸೊ ಅವ್ರಿಗೆ ಭೇಟಿ ಮಾಡ್ಕೊಂಡು ಇಲ್ಲಿ ಯಾವುದೋ ಅದ ಶನೈ ಬಿರಿಯಾನಿ ಹೋಟೆಲ್, ತಾಜ್ ಹೋಟೆಲ್, ಬಟ್ ಅಷ್ಟಾಗ ನಂಗೆ ಕಾಣತ್ತಿಲ್ಲ ಹೆಸರು. ಯಾಕಂದ್ರೆ ನಾ ಆರ್ಡಿನರಿ ಯಾಕೆ ಮಾಡ್ತಿಲ್ಲ ಅಂದ್ರೆ ಇದ್ರೆಲ್ಲ ನಾ ಬೀದರಿಂದ ಟ್ರಾವೆಲ್ ಮಾಡ್ಕೋತಾ ಇಲ್ಲಿ ತಕ ಹೊಂಟೀನಿ. ಸೊ ನಿಮ್ ತಕ ಮುಡ್ಬೇಕದು, ನಿಮ್ಗೆ ಒಂದು ಹೆಸರು ಮುಟ್ಬೇಕಂದ್ರೆ ಎಷ್ಟೋ ಇದು ಮಾಡ್ತಾರ. ಯಾರು ಭೀ ಸುಮ್ಮನೆ ಬಂದು ಈಗ ಇದು ಒಂದು ಧಾಬಾ ಚಾಲು ಮಾಡ್ಯಾರ ಇಲ್ಲೆಲ್ಲ ಸಿಗ್ತದಂತ, ಬಟ್ ಆರ್ಡಿನರಿ ಖಾಲಿ ಮಾಡ್ಕೋತಾ ಹೋದಾದ್ರೆ ನಂಗೆ ಭೀ ಲಾಭ ಇರಲ್ಲ, ಮತ್ತು ನೀವು ನೋಡಿದ್ರು ಭೀ ಅಷ್ಟೇ ನಾ ಸಿಗಲ್ಲ ಅಂದ್ಕೊಂತೀನಿ. ಸೊ ಆಯ್ತು, ಇಷ್ಟೇ ಮಾಡ್ಕೋತಾ ಈಗ ಕಾಡ್ವರ್ಕ್ ನಡ್ದೀನಿ. ಬಟ್ ಗುರು ಹೊರ್ಟಾಯ್ತು, ಫೋನ್ ಮುರಿತಂತ. ಮತ್ತೀಗ ಹೊಸ ಫೋನ್ ತಗೊಂಬಂತೆ ಇದು ಮಾಡೋದಿಲ್ಲ, ಬಟ್ ಒಬ್ಬನೇ ಟ್ರಾವೆಲ್ ಮಾಡ್ಕೋತಾ ಡಿಸ್ಪ್ಲೇ ಹೊಡಿತು. ಬಟ್ ನೋಡು ಈ ಬಾಟ್ಲಿ ನೋಡು ನೋಡು, ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಟೋಲ್ನಾಕ ಬಲ್ಲಿ ಪೊಲೀಸ್ ಸಿಕ್ಕಿರಿ, ಜರ ಹಿಂಗೆ ಕ್ಯಾಮ್ರಾ ಆಯ್ತು, ನಾ ಸ್ವಲ್ಪ ಕ್ಯಾಮ್ರಾನೇ ಹಿಂಗೆ ಚಾಲು ಇಟ್ಕೊಂಡು ರೈಡ್ ಮಾಡೋದಿದ್ರಿ. ಸೊ ಸೈಡಿಗೆ ಕರ್ಸ್ಕೊಂಡು ಯಾಕೋ ಪೇ ಶೂಟ್ ಮಾಡತ್ತಿ, ಏನು ತೋರಿಸ್ಬೇಕಲ್ಲತ್ತಿ, ಎಲ್ಲಿಂದ ಇದ್ದೀನಿ, ಏನು ಉದ್ದೇಶ ಆದ ನಿಂದ ಅಂತ ಹಿಂಗೆ ಕೇಳಿದ್ರಿ. ಸೊ ಏನಿಲ್ಲ ಸರ್, ಹಿಂಗೆ ನಾನು ಫುಡ್ ಬ್ಲಾಗಿಂಗ್ ಮಾಡ್ತೀನಿ, ಸೊ ಹಂಗೆ ಟ್ರಾವೆಲ್ ಮಾಡ್ಕೊತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡತ್ತೀನಿ ರೀ, ಅಂದ್ರೆ ಏನು ಭೀ ತೋರಿಸಲ್ರಿ ನಾನು ಅಂತಂದ. ನೀನು ಐಡಿ ತೋರಿಸ್ಬೇಡ ಬಟ, ಅದು ತೋರಿಸ್ಬೇಡ ಇದು ತೋರಿಸ್ಬೇಡ ಅಂತ ಕೇಳಿದ್ರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ. ಸೊ ನನ್ನ ಆಧಾರ್ ಕಾರ್ಡು ಬಂದ ಆಯ್ತು, ಅಷ್ಟೇ ತೋರ್ಸಕ್ ಮಾಡ್ತೀನಿ. ಲೈಸೆನ್ಸ್ ಗಾಡಿ ಪೇಪರ್ ಮುಟ್ಟಿದ್ರಿ ಅವ, ಯಾಕಂದ್ರೆ ನನ್ನ ಬಲೆ ಇಲ್ಲ ರೀ ಇದು ಗಾಡಿ ಪೇಪರ್, ಇದು ನಮ್ಮ ಅಪ್ಪನ ಜೊಗಿರಿ. ಯಾಕಂದ್ರೆ ಎಷ್ಟೋ ಕಾಲ ಐತ್ರಿ ಈ ಗಾಡಿ ಬಿಟ್ಕೊಟ್ಟಿಲ್ಲ ನಾನು. ಈ ಭಾಳ ಸಾಧ್ಯ ಅದ ರೀ ನಂಗಿದು, ಸಾಧ್ಯ ಅಂದ್ರೆ ಸಾಧ್ಯ ಅದು. ಕಾಡುವಾಗ ಹೋಗಿ ಈಗ ಅಲ್ಲಿಂದ ಶೂಟ್ ಮಾಡ್ತೀನಿ, ತೋರಿಸ್ತೀನಿ. ನಿಮ್ಮ ಮಜಾ ಹೊಂಟದಿಲ್ಲ ನೋಡ್ರಿ, ನಿಮ್ಮ ಮಜಾ ಹೊಂಟದಿಲ್ಲ ಸಾಕು. ಸೊ ನನ್ನ ಫೋನ್ ಲಿಟಲ್ ಬಿಟ್ ಸ್ಕ್ರ್ಯಾಚ್ ಬಿತ್ತು ಗಾಡಿ ಮೇಲೆ, ಹಿಂಗೆ ಇಕ್ಕಿ ಪಟ್ ಅಂತ ಹಿಂಗೆ ಬಿತ್ರಿ. ಸೊ ಜರ ಸ್ಕ್ರ್ಯಾಚ್ ಬಿತ್ತಿ ಪರ್ ಓಕೆ ಅದ ರೀ, ಕಂಡೀಷನ್ ಎಲ್ಲ ಭಾರಿ ನಡ್ದ, ಲಕ್ಕಿ ಇದ್ದೀನಿ. ಬಟ್ ಏನಾಗಿಲ್ಲ, ದೇವ್ರ ಪುಲ್ನ ನಿಂತು ಅಷ್ಟೇ ಬೆಳ್ಕೊತೀನಿ. ಪ್ರೀ ಪ್ರೋ ಅದು ತೊಗೋಬೇಕನ್ಲತ್ತೀನಿ, ಬಟ್ ಇನ್ನು
ಏನಂತಾರ ಸ್ವಲ್ಪ ಇನ್ಕಮ್ ಬರಲಿ, ಎಲ್ಲರೂ ಸಪೋರ್ಟ್ ಇರಲಿ. ಸೊ ಇಂದ ಮಾಡಿಕೊಂಡು ಇದು ಒಂದೇ ಅದ ರೀ ಊರ್ದಾಗ ಚರ್ಚ್, ಇದು ಪಾಲ್ ಮೆಥೋಡಿಸ್ಟ್ ಚರ್ಚ್ ಅಂತ. ಸೊ ಪೂರ ಬೀದರ್ ಪೂರ ಅಂದ್ರೆ ಇದು ಮಾನಸದ ಬೇಕ್ರಿ ಅಂತ ಕಾಡಬಾರ್ದು, ಇದು ಒಂದು ಫೇಮಸ್ ಅದಂತ ಇಲ್ಲಿ. ಇದು ಭೀ ಇರ್ತಿದ್ದಿಲ್ಲ ಅಂತ ರೀಸೆಂಟ್ಲಿ. ಯಾವಾಗ ಚಾಲೂ ಆಗಿದೆ ಇದು ನಾಗೇಶ್? ಯಾವ ಓಪನಿಂಗ್ ಮಾಡ್ಯಾರ? 1 ವರ್ಷ ಆಯ್ತಾ? 2 ವರ್ಷ ಆಯ್ತು. 2 ವರ್ಷ ಆಯ್ತು ನೋಡ್ರಿ ಇದು ಬೇಕ್ರಿ. ಸೊ ನಮ್ಮ ದೋಸ್ತ್ ಹೊಂಟನ್ರಿ. ಸೊ ಇವ್ರದ್ದು ನೆಂಟ್ರದ್ದು ಅದಂತ ಇದು ದುಕಾನು. ಸೊ ತಕ್ಕ ಒಂದು ಅಡ್ಡ ಪೋಸ್ ಕೊಟ್ರಿ, ಎಂಜಾಯ್ ಮಾಡ್ರಂತ. ಸೊ ಒಂದು ಶಾರ್ಟ್ ತೊಗೊಂಡು ಇವ್ರು ಒಂದು ರೀಲ್ ಮಾಡಿ ಮಸ್ತ್ ಎಡಿಟ್ ಮಾಡಿ ಬಿಡ್ತೀನಿ ರೀ. ಸೊ ಹೆಂಗೆ ರೆಸ್ಪಾನ್ಸ್ ಬರ್ತದೆ ನೋಡೋಣ. ಈಗ ಒಂದು ಶಾರ್ಟ್ ವಿಡಿಯೋ ತೆಗಿತೀನಿ. ಈ ಲಂಬು ಏನು ಹೊಂಟ ನೋಡ್ರಿ ನಮ್ಮ ದೋಸ್ತು. ಇವನ್ ದೋಸ್ಕರನೇ ಪೂರ ನಾನು ದಿನ ಖಾರ ಮಾಡ್ದು ನೋಡ್ರಿ. ಹಾ, ಪೈಲಿ ಇವಾಗ ಸಿಕ್ಕನ್ರಿ ಒಳ್ಳೇದಿತ್ರಿ. ಆಯ್ತು ಇವಾಗ ಸಿಕ್ಕೇನ್ರಿ ಮಗ ಪೂರ ನೋಡ್ರಿ ಹೆಂಗ್ ನಂದ ಪೂರ ಏನ್ ಇಜ್ಜತ್ತಿಲ್ಲ ಪಿಜ್ಜತ್ತಿಲ್ಲ. ಎಷ್ಟಕ್ಕೆ ನಾ 1 ಬಂದಿನ್ರಿ. ನಂಗೆ ಎಷ್ಟು ಖರ್ಚು ಅಂದ್ರೆ ಈಗ ಟೈಮ್ ಎಷ್ಟಾಗ್ಯದ? 2, 2:30, 3 ಆಗ್ಲತ್ತದ್ರಿ. ಈಗ ಇಲ್ಲಿಂದ ಮಣ್ಣೆ ಕೇಳಿ ಹೋಗ್ಲಿ ಬೇಡ, ನನ್ ಮನ್ಸ್ ಬಿ ಯಾಕೋ ಇಲ್ಲ ಅಲ್ಲತ್ತು. ನೋಡ್ ಗಿಟ್ಟಿ ಪಿಟ್ಟಿ ಅಂತ ಏನು ಒಳ್ಳೇದ್ ಮಾತಾಡ್ಸ್ನಿ. ಆಯ್ತು ಅಣ್ಣ, ಲಕ್ಷ್ಮಣ ಅಣ್ಣ, ಸಿಗಮಣ, ಬಾಯ್. ವೆಲ್ಕಮ್ ಬ್ಯಾಕ್ ಅನ್ಕೋತಾ ಕಂಪ್ಟಾಳ ಟು ಮಣ್ಣೆ ಕೇಳಿ ತಕ್ಕ ಹೋಗ ಬಂದಿದ್ರಿ. ಬಟ್ ಏನಿತ್ತಂದ್ರೆ ಕಂಪ್ಟಾಳ ಫಸ್ಟ್ ಬರ್ತಿ ಟೈಮಿಗೆ ಸುತ್ತಮುತ್ತ ಕೇಳಿದ್ರಿ, ಜಸ್ಟ್ ಒಂದೇ ಹೋಟೆಲ್ ರೆಫರ್ ಮಾಡಿದ್ರು. ಸೊ ಅಲ್ಲಿನ ಒಂದು ರೆಫರ್ ಮಾಡಿದ್ವಿ. ಮತ್ತ ಕಾಳ್ವಾಡ್ದಾಗ ಅದು ಬೇಕ್ರಿ ಯಾಕೆ ಮಾಡಿಲ್ಲ ಆಕ್ಚುಲಿ ಆ ಊಟದಾಗ ಯಾವ ಬಿ ಇದ್ದಿಲ್ರಿ. ಹೋಟೆಲ್ ಇದ್ದಿಲ್ಲ, ಸ್ಪಾಟ್ಸ್ಗಳು ಯಾವ ಬಿ ಇದ್ದಿಲ್ಲ. ಸ್ನಾಕ್ಸ್ ಇದ್ದು ಸಣ್ಣ ಸಣ್ಣ ಹೋಟೆಲ್ಸ್ ಜಸ್ಟ್ ಟೀ ಪಾಟ್ನಾಗ. ಈಗ ಅವ್ರು ಏನು ಬೇಕಿತ್ತು ಅಂದ್ರೆ ಕಂಪ್ನಿಗೆ ಬರ್ತೀರಂತ. ಸೊ ಆಟ ನಂಗೆ ಅನ್ಸಿಲ್ಲ. ಬಟ್ ಬಿ ನಾ ಫ್ರೆಂಡಿನ ನೆಂಟ್ರು ಇದ್ರು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿ ಅದ್ರದ್ದು ಒಂದು ಶಾರ್ಟು. ಮತ್ತೆ ಇನ್ಸ್ಟಾದಾಗ ಶಾರ್ಟ್ ವಿಡಿಯೋಸ್ ಮಾಡಿಬಿಡ್ತೀನಿ. ಸೊ ಸಪೋರ್ಟ್ ಮಾಡ್ರಿ. ಈಗ ರಿಟರ್ನ್ ಹೊಂಟಿ ನಾನು ಬೀದರ್ ಕಡೆ. ಆಕ್ಚುಲಿ ಸ್ವಲ್ಪ ಕೆಲಸ ಬಂತು ನಂಗೆ. ಮೊನ್ನೆ ಕೇಳಿದಾಗ ಸ್ವಲ್ಪ ಕೇಳ್ದ. ಬಟ್ ಅಲ್ಲ ಯಾರು ಭೀ ನಂಗೆ ಪರಿಚಯ ಇಟ್ಟಿದ್ದಿಲ್ಲ. ಅಲ್ಲಿಂದ ಮತ್ತೆ ಕೇಳ್ಬೇಕಂದ್ರೆ ಬಂದಿನ ಸ್ವಲ್ಪ ಎಂಕ್ವೈರಿ ಮಾಡ್ಕೊಂಡು ಪೊಲೀಸ್ ಎಂಕ್ವೈರಿ ಮಾಡ್ಕೊಂಡು ಮತ್ತು ಒಂದಿನ ಶೂಟ್ ಮಾಡೋಣ. ನೆಕ್ಸ್ಟ್ ಡೇ ನೀವು ಏನಂತ ಏನಾಗಪ್ಪ ಅನ್ಕೊಂಡೆ. ಬಟ್ ಈಗ ಕ್ಲೈಮೇಟ್ ಭಾರಿ ಇತ್ತು. ನೇಚರ್ ಸುತ್ತಮುತ್ತ ಒಂದು ದೃಶ್ಯ ತಗೊಂಡ ಇಷ್ಟು ದಿನ ಇವೆಲ್ಲ ಸೋಲೋ ಟ್ರಾವೆಲ್ ನೋಡ್ತೀವಿ. ಒಂದು ಸ್ವಲ್ಪ ಬೆಸ್ಟ್ ಅನ್ಸ್ದಾಗ. ಮತ್ತೆ ಏನ್ ಹೇಳ್ಬೇಕಂದ್ರೆ, ಸೊ ನಿಮ್ಮ ಸುತ್ತಮುತ್ತ ಸಜೆಷನ್ ಯಾವುದೋ ಊರಿತ್ತು ಅಂದ್ರೆ ಹೇಳ್ರಿ, ಬಂದು ವಿಸಿಟ್ ಮಾಡಿ ಶಾರ್ಟ್ ರೀಲ್ಸ್ ಮಾಡ್ಕೊಂಡು ಮತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ ಲೈವ್ ಇಟ್ಕೊಂಡು ನಿಮ್ಗೆ ಒಳ್ಳೇದಾಗಲಿ ಮತ್ತು ನಮ್ಗೆ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಿ ಗೊತ್ತಾ. ಸೊ ಚಾನಲ್ಗೆ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಕಾಮೆಂಟ್ ಸೆಕ್ಷನ್ದಾಗ ಸ್ವಲ್ಪ ಹೇಳ್ರಿ. ಅದ್ರ ಫಸ್ಟ್ ದಿನ ಇತ್ತು ಹೆಂಗೆ ಮಾಡಬೇಕಿತ್ತು ಗೊತ್ತಾಗಿಲ್ಲ ನಂಗೆ. ಸೊ ದಯವಿಟ್ಟು ನಿಮ್ಮ ಕಡೆಯಿಂದ ಏನ ಎಕ್ಸ್ಪೆಕ್ಟ್ ಮಾಡತ್ತೀನಿ. ಮತ್ತು ದಿನ ಏನು ಇಂಪ್ರೂವ್ ಮಾಡ್ಕೋಬೇಕಂತಂದ್ರೆ ಅಷ್ಟಕ್ಕೋಸ್ಕರನೇ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್ ಆಫ್. ನಮಸ್ಕಾರ.